ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಥಟ್ ಅಂತ ಮಾಡಬಹುದಾದಂತಹ ಒಂದು ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಅಂದ್ರೆ ಮನೆಗೆ ಅತಿಥಿಗಳೆಲ್ಲ ಬಂದ್ರೆ ನಮಗೆ ಥಟ್ ಅಂತ ಇದು ಮಾಡಿ ಕೊಡ್ಬೋದು. ಅಂದ್ರೆ ತುಂಬಾ ಸುಲಭವಾಗಿ ಮಾಡಬಹುದಾದಂತ ಒಂದು ರೆಸಿಪಿ. ಅಥವಾ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಟೀ ಜೊತೆ ಬೇಕಿರೋ ತಿನ್ನೋದಿಕ್ಕೆಲ್ಲ ಈ ರೀತಿ ಮಾಡಬಹುದು. ತುಂಬಾ ರುಚಿಕರವಾಗಿರುವಂತ ಒಂದು ತಿಂಡಿ ಇದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ನಾನೊಂದು ಕಡಾಯಿ ಅಥವಾ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1.5 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಕರೆಕ್ಟ್ 1.5 ಕಪ್ ಸಾಕು. ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ನೀರು ಕುದಿಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬೇಕು. ನೀರು ಕುದಿಯೋದಕ್ಕಿಂತ ಮುಂಚೆ ಸೇರಿಸ್ಕೊಳ್ಳಿ, ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಿದ್ರೂ ಉಪಯೋಗಿಸ್ಬೋದು. ಇದು ಇನ್ನು ಚೆನ್ನಾಗಿ ಕುದಿಬೇಕು. ನೀರು ಸ್ವಲ್ಪ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಲಿ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ 1 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಅಂದ್ರೆ 1 ಕಪ್ಪಿಗೆ 1.5 ಕಪ್ ನೀರು ತಗೊಂಡಿರೋದು. ಇದು ಕರೆಕ್ಟ್ ನೀವು ಅಳತೆ ತಗೋಬೇಕು, ಇಲ್ಲಾಂದ್ರೆ ಕರೆಕ್ಟ್ ಆಗಿ ನಮ್ಗೆ ಹಿಟ್ಟು ಸಿಗಲ್ಲ. ನೀವು ಜಾಸ್ತಿ ಅಕ್ಕಿ ಹುಡಿ ತಗೋತಿದ್ರೆ ಅದಕ್ಕೆ ಅನುಗುಣವಾಗಿ ನೀರು ಕೂಡ ಜಾಸ್ತಿ ಸೇರಿಸ್ಕೊಳ್ಳಿ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣ ಉರಿಯಲ್ಲಿಟ್ಟು ಈ ರೀತಿ ಮಾಡಬೇಕು. ಹಿಟ್ಟು ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಷ್ಟೇ ಸಾಕು. ನೋಡಿ, ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡ್ಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಟ್ಕೊಳ್ಳಿ. ನಮ್ಗೆ ಸ್ವಲ್ಪ ಕೆಲಸ ಇದೆ. ನೋಡಿ, ಈ ರೀತಿ ಒಂದು ಮುಚ್ಚಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ತೆಂಗಿನ ತುರಿ ಹಾಕ್ಬಿಟ್ಟು ಇದಕ್ಕೆ ನಾನಿಲ್ಲಿ ಸಾಂಬಾರ್ ಈರುಳ್ಳಿ ಒಂದು 7 ಹಾಕ್ತಾ ಇದ್ದೀನಿ. ಇದಿಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿ ಬಳಸ್ಬೋದು. 1 ಟೀ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಇದನ್ನ ಹುಡಿ ಮಾಡಿ ತರ್ತೀನಿ. ನೋಡಿ, ಇವಾಗ ಹುಡಿ ಆಗಿದೆ. ಇದು ನೀರೇನು ಸೇರಿಸಬೇಡಿ, ಜಸ್ಟ್ ಹುಡಿ ಆದ್ರೆ ಸಾಕು. ನೋಡಿ, ಈ ರೀತಿ ಇದೆ. ಈರುಳ್ಳಿ ಎಲ್ಲ ಚೆನ್ನಾಗಿ, ಅಂದ್ರೆ ನಮ್ಮ ಸಾಂಬಾರ್ ಈರುಳ್ಳಿ ಎಲ್ಲ ಚೆನ್ನಾಗಿ ಹುಡಿ ಆಗಿದೆ. ಇನ್ನು ಇದನ್ನ ನಮ್ಮ ಅಕ್ಕಿ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಬೇಕು. ನೋಡಿ, ನಾವು ಹಾಕಿರುವ ನೀರು ನೋಡಿ ಕರೆಕ್ಟ್ ಆಗಿದೆ. ಅಂದ್ರೆ ಸ್ವಲ್ಪ ಅಂಟ ಆಗಲ್ಲ. ಇದೇ ರೀತಿ ಇರ್ಬೇಕು. ನಾವು ತಗೊಂಡಿರುವ ನೀರು ಮಾತ್ರ ಕರೆಕ್ಟ್ ಆಗಿ ಇರ್ಬೇಕು. ನೋಡಿ, ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಹಿಟ್ಟೆಲ್ಲ ಕರೆಕ್ಟ್ ಆಗಿ ರೆಡಿ ಆಗಿದೆ. ನೀವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ರೀತಿ ಮಾಡ್ಬೋದು. ಇಷ್ಟು ಅಂತ ಏನಿಲ್ಲ. ನೋಡಿ, ನಮ್ಮ ಕೈಯಲ್ಲಿ ಎಷ್ಟು ಹಿಡಿಯುತ್ತದೆ ಆ ರೀತಿ ಈ ರೀತಿ ಉಂಡೆ ಮಾಡ್ಬಿಟ್ಟು ಕೈಯಲ್ಲಿ ಕರೆಕ್ಟ್ ನೋಡಿ ರೌಂಡ್ ಶೇಪಿಗೆ ಬಂದಿದೆ. ಕೈ ನೋಡಿ, 2 ಕೈ ಉಪಯೋಗಿಸಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಇಷ್ಟೇ. ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ರೆಡಿ ಆಗಿದೆ. ಸ್ವಲ್ಪ ದಪ್ಪ ಇದ್ರೇನೆ ಚೆನ್ನಾಗಿರುತ್ತೆ. ಇದು ಜಾಸ್ತಿ ತೆಳುವಾಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಉಂಡೆ ಮಾಡ್ಬಿಟ್ಟು ಕೈಯಿಂದ ಜಸ್ಟ್ ಅಮರಿಸಿದ್ರೆ ಸಾಕು. ನೋಡಿ, ಈ ರೀತಿ ಮಾಡ್ಬಿಟ್ಟು ಸ್ವಲ್ಪ ದಪ್ಪ ಆದ್ರೂ ತೊಂದ್ರೆ ಏನಿಲ್ಲ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು. ನೋಡಿ, ಈ ರೀತಿ ಮಾಡ್ಬಿಟ್ಟು ನಾನು ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತೀನಿ. ನೋಡಿ, ಇಷ್ಟೇ. ನೋಡಿದ್ರಲ್ವಾ? ನೋಡಿ, ದಪ್ಪ ನೋಡಿ ಈ ರೀತಿ ಇದೆ. ನೋಡಿ, ಇಷ್ಟು ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ಇದೇ ರೀತಿ ಉಳಿದದನ್ನೆಲ್ಲ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ಫುಲ್ ಆಗಿ ರೆಡಿ ಆಗ್ತಾ ಇದೆ. ಒಂದೇ ಸೈಜ್ ಅಲ್ಲಿ ನಾನು ಮಾಡಿರೋದೆಲ್ಲ ರೆಡಿ ಆಗಿದೆ. ಇಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಫ್ರೈ ಮಾಡಿದ್ರೆ ಸಾಕು. ನಾನಿಲ್ಲಿ ತೆಂಗಿನ ಎಣ್ಣೆ ತಗೊಂಡಿರೋದು. ನಿಮ್ಗೆ ಯಾವ ಕುಕ್ಕಿಂಗ್ ಆಯಿಲ್ ನೀವು ಬಳಸ್ತೀರೋ ಅದು ಉಪಯೋಗಿಸ್ಬೋದು. ನೋಡಿ, ಮೊದಲು ಒಂದು ಬದಿ ಫ್ರೈ ಆದ್ಮೇಲೆ ಅದನ್ನ ತಿರುಗಿಸಿ ಹಾಕ್ಬಿಟ್ರೆ ಆಯ್ತು. ಮೊದಲು ಹಾಕಿದ ಕೂಡಲೇ ತಿರುಗಿಸಿ ಹಾಕ್ಬೇಡಿ. ಸ್ವಲ್ಪ ಹೊತ್ತು ಕಲ್ದ ಮೇಲೆ ತಿರುಗಿಸಿ ಹಾಕಿದ್ರೆ ಸಾಕು. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ, ನಾನಿಲ್ಲಿ ಒಂದು ಫ್ರೈ ಆಗ್ತಾ ಇರುವಾಗ ಇನ್ನೊಂದು ಕೂಡ ಹಾಕಿದ್ದೀನಿ. ಯಾಕಂದ್ರೆ ಒಟ್ಟಿಗೆ ಫ್ರೈ ಮಾಡೋದಿಕ್ಕೋಸ್ಕರ. ನೋಡಿ, ಇದೇ ರೀತಿ ಚೆನ್ನಾಗಿ ಫ್ರೈ ಆಗ್ಬೇಕು ಮಾತ್ರ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿ ಈ ಕಲರಿಗೆ ಬರಬೇಕು, ಸಾಕು. ನಾನು ಇದನ್ನ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ತರ್ತೀನಿ. ನೋಡಿ, ಇನ್ನೊಂದು ಇದು ತೆಗಿಯುವಾಗ ಇನ್ನೊಂದು ಹಾಕ್ತೀನಿ. ದೊಡ್ಡ ಪಾತ್ರೆ ಆದ್ರೆ ಒಮ್ಮೆಲೆ ಇದನ್ನ ಫ್ರೈ ಮಾಡ್ಬೋದು, ತೊಂದ್ರೆ ಏನಿಲ್ಲ. ನೋಡಿ, ನಾನು 2 ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ನೋಡಿ, ಎಲ್ಲ ರೆಡಿ ಆಗಿದೆ. ಅದ್ರ ಜೊತೆ ಚಿಕನ್ ಕರಿ ಕೂಡ ಇದ್ರೆ ಸೂಪರ್ ಆಗಿರುತ್ತೆ. ಚಿಕನ್ ಕರಿಯೇ ಬೇಕು ಅಂತ ಏನಿಲ್ಲ. ವೆಜ್ ನೀವು ನಾನ್ ವೆಜ್ ತಿನ್ನದವರಾಗಿದ್ರೆ ನಿಮ್ಗೆ ವೆಜ್ ಗ್ರೇವಿ ಜೊತೆ ಎಲ್ಲ ತಿನ್ಬೋದು.
ಸೂಪರ್ ಆಗಿರುತ್ತೆ ನೋಡಿ. ಗೆಸ್ಟ್ ಬಂದ್ರೆ ಎಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು ಖಂಡಿತ. ನೋಡಿ ಅಂದ್ರೆ ಇದು ಕೇರಳ ಸ್ಪೆಷಲ್ ಫ್ರೈಡ್ ಪತ್ತಿರಿ ಅಂತಂದ್ರೆ ನಾವ್ ಇಲ್ಲಿ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿ ಫ್ರೈ ಮಾಡಿದ ಅಕ್ಕಿ ರೊಟ್ಟಿ ಅಂತಾನು ಹೇಳ್ಬಹುದು. ನೋಡಿ ಈ ರೀತಿ ಇರುತ್ತೆ, ಕರೆಕ್ಟ್ ನೋಡ್ಕೊಳ್ಳಿ. ಹೊರಗಡೆ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ನೋಡಿ. ಈ ರೀತಿ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ ತಿನ್ನೋದಿಕ್ಕೆ. ಇದು ಮಾತ್ರ ಬಿಸಿ ಬಿಸಿಯಾಗಿ ತಿಂದ್ರೇನೆ ಚೆನ್ನಾಗಿರುತ್ತೆ. ನಾವು ಅಂದ್ರೆ ನಮಗೆ ಇದನ್ನ ಉಂಡೆ ಮಾಡಿಟ್ಟು ಯಾವಾಗ ತಿಂತೀರೋ ಅವಾಗ ಫ್ರೈ ಮಾಡಬಹುದು. ನೋಡಿ ಒಳಗಡೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಸಾಫ್ಟ್ ಆಗಿದೆ. ಇದನ್ನ ಗ್ರೇವಿ ಜೊತೆ ಎಲ್ಲ ಅದ್ಬಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ. ಇದು ಅಂದ್ರೆ ನಾನು ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂದ್ರೆ ಗೆಸ್ಟ್ ಎಲ್ಲ ಬಂದ್ಬಿಟ್ರೆ ತಟ್ಟ ಅಂತ ಮಾಡಿ ಕೊಡ್ಬೋದು. ಇದು ನೋಡಿ ಈ ರೀತಿ ಇದೆ, ಒಳಗಡೆ ನೋಡಿ ಕರೆಕ್ಟ್. ನಾವು ನೋಡಿ ಅಷ್ಟು ದಪ್ಪ ಮಾಡಿದ್ರು ಕರೆಕ್ಟ್ ಆಗಿ ಬೆಂದಿದೆ ಇದು ನೋಡಿ. ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಕು. ಒಳಗಡೆ ಈ ರೀತಿಯಾಗಿ ಇರುತ್ತೆ, ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ, ಮಾಡೋದಿಕ್ಕೂ ತುಂಬಾ ಸುಲಭ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಇವತ್ತೇ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.